ಜನವರಿ 24, 2024 ನಡೆದ ಕೋಪಾ ಡೆಲ್ ರೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅಥ್ಲೆಟಿಕ್ ಕ್ಲಬ್ ಹೆಚ್ಚುವರಿ ಅವಧಿಯ ನಂತರ 4-2 ಗೋಲುಗಳ ಭರ್ಜರಿ ಗೆಲುವಿನೊಂದಿಗೆ ಎಫ್ಸಿ ಬಾರ್ಸಿಲೋನಾದ ಕೋಪಾ ಡೆಲ್ ರೇ ಕನಸುಗಳಿಗೆ ದೊಡ್ಡ ಹೊಡೆತ ನೀಡಿದೆ. ಈ ರೋಚಕ ಕಾದಾಟ ಅಥ್ಲೆಟಿಕ್ ಕ್ಲಬ್ನ ತವರು ಮೈದಾನ ಸ್ಯಾನ್ ಮಾಮೆಸ್ನಲ್ಲಿ ನಡೆಯಿತು. ಅಲ್ಲಿ ಬಾಸ್ಕ್ ತಂಡ ಛಲ ಬಿಡದೆ ಹೋರಾಡಿ ತಮ್ಮ ಕ್ಯಾಟಲಾನ್ ಪ್ರತಿಸ್ಪರ್ಧಿಗಳನ್ನು ಮಣಿಸಿ ಸ್ಪೇನ್ನ ಪ್ರಮುಖ ನಾಕೌಟ್ ಟೂರ್ನಮೆಂಟ್ನಲ್ಲಿ ಮುನ್ನಡೆಯಿತು. ಈ ಪಂದ್ಯದಲ್ಲಿ ಅಥ್ಲೆಟಿಕ್ ಕ್ಲಬ್ ಪರವಾಗಿ ಗೋರ್ಕಾ ಗುರುಜೆಟಾ ಮತ್ತು ಓಯಿಹಾನ್ ಸ್ಯಾನ್ಸೆಟ್ ಗೋಲು ಗಳಿಸಿದರೆ, ಬಾರ್ಸಿಲೋನಾ ಪರವಾಗಿ ಲೆವಾಂಡೋವ್ಸ್ಕಿ ಮತ್ತು ಲಾಮೈನ್ ಯಮಲ್ ಗೋಲು ಬಾರಿಸಿ ಪಂದ್ಯವನ್ನು 90 ನಿಮಿಷಗಳ ನಂತರ ಹೆಚ್ಚುವರಿ ಅವಧಿಗೆ ಕೊಂಡೊಯ್ದರು. ಹೆಚ್ಚುವರಿ ಅವಧಿಯಲ್ಲಿ ನಿರ್ಧಾರವಾದ ಈ ಫಲಿತಾಂಶ ಬಾರ್ಸಿಲೋನಾದ ಟೂರ್ನಮೆಂಟ್ ಪಯಣಕ್ಕೆ ತೆರೆ ಎಳೆಯಿತು ಮಾತ್ರವಲ್ಲದೆ, ಸ್ಪೇನ್ನ ಇತಿಹಾಸ ಪ್ರಸಿದ್ಧ ಎರಡು ಕ್ಲಬ್ಗಳ ನಡುವಿನ ತೀವ್ರ ಮತ್ತು ಸಾಂಪ್ರದಾಯಿಕ ಪೈಪೋಟಿಯನ್ನು ಮತ್ತೊಮ್ಮೆ ಎತ್ತಿ ತೋರಿಸಿತು. ವಿಶೇಷವಾಗಿ ಕೋಪಾ ಡೆಲ್ ರೇನಲ್ಲಿ ಈ ಕ್ಲಬ್ಗಳು ಸದಾ ಟ್ರೋಫಿಗಾಗಿ ಸೆಣಸಾಡುತ್ತವೆ. ಅಥ್ಲೆಟಿಕ್ ಕ್ಲಬ್ನ ಈ ಜಯ ಅವರ ಸೀಸನ್ನಲ್ಲಿ ಒಂದು ಮಹತ್ವದ ಕ್ಷಣವಾಗಿದ್ದು, ದೇಶೀಯ ಪ್ರಶಸ್ತಿಗಳಿಗಾಗಿ ಅವರ ಹೋರಾಟಕ್ಕೆ ಮತ್ತಷ್ಟು ಶಕ್ತಿ ತುಂಬಿತು. ಖಂಡಿತ, ಈ ಪಠ್ಯವನ್ನು ಅತ್ಯಂತ ನೈಸರ್ಗಿಕ ಮತ್ತು ಸಂಭಾಷಣಾತ್ಮಕ ಕನ್ನಡಕ್ಕೆ ಭಾಷಾಂತರಿಸಲಾಗಿದೆ. ಕ್ವಾರ್ಟರ್ ಫೈನಲ್ ಪಂದ್ಯದ ರೋಚಕತೆ ಆರಂಭದಲ್ಲೇ ಬಿದ್ದ ಗೋಲುಗಳಿಂದ ಸಖತ್ ವೇಗ ಪಡೆದುಕೊಂಡಿತ್ತು. ಅಥ್ಲೆಟಿಕ್ ಕ್ಲಬ್ ಪರ ಗೋರ್ಕಾ ಗುರುಜೆಟಾ ಪಂದ್ಯ ಶುರುವಾದ ಕೇವಲ 36 ಸೆಕೆಂಡ್ಗಳಲ್ಲೇ ಗೋಲು ಗಳಿಸಿ ತಂಡಕ್ಕೆ ಆರಂಭಿಕ ಮುನ್ನಡೆ ಕೊಟ್ಟರು. ಸ್ಯಾನ್ ಮಾಮ್ಸ್ ಕ್ರೀಡಾಂಗಣದ ಪ್ರೇಕ್ಷಕರಂತೂ ಇದರಿಂದ ಸಖತ್ ಎಕ್ಸೈಟ್ ಆದ್ರು. ಆದ್ರೆ ಬಾರ್ಸಿಲೋನಾ ಕೂಡ ಸುಮ್ಮನೆ ಕೂರಲಿಲ್ಲ, ಗಟ್ಟಿಯಾಗಿ ತಿರುಗೇಟು ನೀಡಿತು. ರಾಬರ್ಟ್ ಲೆವಾಂಡೋವ್ಸ್ಕಿ ಸಮಬಲದ ಗೋಲು ದಾಖಲಿಸಿದ್ರು. ಅದಾದ್ಮೇಲೆ ಯುವ ಪ್ರತಿಭೆ ಲಾಮೈನ್ ಯಮಾಲ್ ಒಂದು ಅದ್ಭುತ ಗೋಲು ಸಿಡಿಸಿ ಆಟದ ಗತಿಯನ್ನ ಬಾರ್ಸಿಲೋನಾ ಕಡೆ ತಿರುಗಿಸಿದ್ರು. ಆ ಯುವ ಆಟಗಾರನ ಗೋಲು ಬಾರ್ಸಿಲೋನಾದ ಅಟ್ಯಾಕಿಂಗ್ ಸಾಮರ್ಥ್ಯ ಎಂಥಾದ್ದು ಅಂತ ತೋರಿಸಿಕೊಟ್ಟಿತ್ತು. ಆದ್ರೂ ಅಥ್ಲೆಟಿಕ್ ಕ್ಲಬ್ ಅಷ್ಟು ಸುಲಭವಾಗಿ ಬಿಟ್ಟುಕೊಡಲಿಲ್ಲ. ಓಯಿಹಾನ್ ಸ್ಯಾನ್ಸೆಟ್ ಗೋಲು ಹೊಡೆದು ಮತ್ತೊಮ್ಮೆ ಪಂದ್ಯವನ್ನ ಸಮಬಲಗೊಳಿಸಿದ್ರು. ಈ ಏರಿಳಿತದ ಆಟ ಪೂರ್ಣ ಸಮಯದ ಅಂತ್ಯಕ್ಕೆ 2-2 ಗೋಲುಗಳಿಂದ ಸಮಬಲದಲ್ಲಿ ನಿಂತಿತ್ತು. ಹಾಗಾಗಿ ಯಾರು ಗೆಲ್ಲೋದು ಅಂತ ನಿರ್ಧರಿಸೋಕೆ ಇನ್ನೂ 30 ನಿಮಿಷಗಳ ಹೆಚ್ಚುವರಿ ಆಟ ಆಡುವುದು ಅನಿವಾರ್ಯ ಆಯಿತು. ಸ್ಕೋರ್ನಲ್ಲಿನ ಈ ಏರಿಳಿತ ಅಭಿಮಾನಿಗಳನ್ನ ತುದಿಗಾಲಲ್ಲಿ ನಿಲ್ಲಿಸಿತ್ತು. ಅಂದ್ರೆ ಈ ಮಹತ್ವದ ಪಂದ್ಯದಲ್ಲಿರುವ ಜಿದ್ದಾಜಿದ್ದಿಯ ಸ್ಪರ್ಧೆಯನ್ನ ಇದು ತೋರಿಸಿಕೊಟ್ಟಿತ್ತು. ಪಂದ್ಯ ಹೆಚ್ಚುವರಿ ಸಮಯಕ್ಕೆ ಹೋಗ್ತಿದ್ದಂತೆ ಪಂದ್ಯದ ರೋಚಕತೆ ಮತ್ತಷ್ಟು ಜಾಸ್ತಿಯಾಯಿತು. ಆ ಹೆಚ್ಚುವರಿ ಸಮಯವನ್ನ ತಮ್ಮ ಲಾಭಕ್ಕೆ ಬಳಸಿಕೊಂಡಿದ್ದು ಅಥ್ಲೆಟಿಕ್ ಕ್ಲಬ್. ಬಾಸ್ಕ್ ತಂಡಕ್ಕೆ ಸಹೋದರರಾದ ಇನಾಕಿ ಮತ್ತು ನಿಕೋ ವಿಲಿಯಮ್ಸ್ ಹೀರೋಗಳಾಗಿ ಹೊರಹೊಮ್ಮಿದ್ರು. ಗೆಲುವಿಗೆ ಬೇಕಾದ ನಿರ್ಣಾಯಕ ಗೋಲುಗಳನ್ನು ಅವರೇ ಗಳಿಸಿದ್ರು. ಎಕ್ಸ್ಟ್ರಾ ಟೈಮ್ನಲ್ಲಿ ಮೊದಲು ಗೋಲು ಹೊಡೆದಿದ್ದು ಇನಾಕಿ ವಿಲಿಯಮ್ಸ್. ಇದು ಅಥ್ಲೆಟಿಕ್ ಕ್ಲಬ್ಗೆ ಮುನ್ನಡೆ ತಂದುಕೊಟ್ರು. ನಂತರ ಅವರ ಸಹೋದರ ನಿಕೋ ವಿಲಿಯಮ್ಸ್ ಇನ್ನೊಂದು ಗೋಲು ಗಳಿಸಿ ಬಾರ್ಸಿಲೋನಾಗೆ ಸೋಲನ್ನು ಖಚಿತಪಡಿಸಿದ್ರು. ಇದರೊಂದಿಗೆ 4-2 ಆಗಿ ಕೋಪಾ ಡೆಲ್ ರೇ ಟೂರ್ನಿಯಲ್ಲಿ ಕ್ಯಾಟಲನ್ ದೈತ್ಯರ ಆಟವನ್ನ ಮುಗಿಸಿತು. ಈ ಸಹೋದರರ ಗೋಲುಗಳು ತಂಡದ ಹೋರಾಡುವ ಛಲವನ್ನ, ಮುಂದಿನ ಸುತ್ತು ತಲುಪಲೇಬೇಕು ಅನ್ನೋ ದೃಢ ಸಂಕಲ್ಪವನ್ನ ತೋರಿಸಿತು. ಬಾರ್ಸಿಲೋನಾಗೆ ಈ ಸೋಲು ನಿಜಕ್ಕೂ ಕಹಿ ಅನುಭವ. ಪ್ರಮುಖ ಟೂರ್ನಿಯಿಂದ ಹೊರಬಿದ್ದಿದ್ದರಿಂದ ಅವರ ಲಾ ಲೀಗಾ ಮತ್ತು ಯುಎಫಾ ಚಾಂಪಿಯನ್ಸ್ ಲೀಗ್ ಅಭಿಯಾನಗಳ ಮೇಲೆ ಇನ್ನಷ್ಟು ಒತ್ತಡ ಹೆಚ್ಚಾಯಿತು. ಈ ಫಲಿತಾಂಶ ನಾಕೌಟ್ ಪಂದ್ಯಾವಳಿಗಳಲ್ಲಿ ಅಥ್ಲೆಟಿಕ್ ಕ್ಲಬ್ ಒಂದು ಪ್ರಬಲ ಎದುರಾಳಿ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡ್ತು. ಕೋಪಾ ಡೆಲ್ ರೇನಲ್ಲಿ ನಡೆದ ಈ ಪಂದ್ಯ, ಈ ಹಿಂದೆ 2023-24 ಲಾ ಲೀಗಾ ಸೀಸನ್ನಲ್ಲಿ ಅವರ ಹಿಂದಿನ ಮುಖಾಮುಖಿಗಿಂತ ತುಂಬಾನೇ ವಿಭಿನ್ನವಾಗಿತ್ತು. ಅಕ್ಟೋಬರ್ 22, 2023 ಎಫ್ಸಿ ಬಾರ್ಸಿಲೋನಾ ತಂಡ ಎಸ್ಟಾಡಿ ಒಲಿಂಪಿಕ್ ಲೂಯಿಸ್ ಕಂಪಾನಿಸ್ನಲ್ಲಿ ಅಥ್ಲೆಟಿಕ್ ಕ್ಲಬ್ ವಿರುದ್ಧ ಆತಿಥೇಯವಾಗಿ ಕೇವಲ 1-0 ಗೋಲುಗಳಿಂದ ಗೆಲುವು ಸಾಧಿಸಿತ್ತು. ಆ ಲೀಗ್ ಪಂದ್ಯ ಮಾರ್ಕ್ ಗಿಯು ಅವರ ತಡವಾದ ಗೋಲಿನಿಂದ ನಿರ್ಧಾರವಾಗಿತ್ತು. ದೇಶೀಯ ಲೀಗ್ ಪಂದ್ಯಗಳಲ್ಲಿ ಕಠಿಣ ಎದುರಾಳಿಗಳ ವಿರುದ್ಧವೂ ಬಾರ್ಸಿಲೋನಾ ಕಷ್ಟಪಟ್ಟು ಫಲಿತಾಂಶ ಪಡೆಯುವ ಸಾಮರ್ಥ್ಯವನ್ನು ಇದು ಎತ್ತಿ ತೋರಿಸಿತ್ತು. ಬಾರ್ಸಿಲೋನಾ ಲೀಗ್ ಪಂದ್ಯದಲ್ಲಿ ಗೆದ್ದಿದ್ದರೂ ಕೋಪಾ ಡೆಲ್ ರೇ ಪಂದ್ಯದಲ್ಲಿ ಅಥ್ಲೆಟಿಕ್ ಕ್ಲಬ್ ತಮ್ಮ ತವರು ನೆಲದಲ್ಲಿ ಮತ್ತು ಒಂದೇ ಸುತ್ತಿನಲ್ಲಿ ನಿರ್ಣಯವಾಗುವ ನೋಕೌಟ್ ಪಂದ್ಯಗಳಲ್ಲಿ ಎಷ್ಟು ಪ್ರಬಲವಾಗಿ ಪ್ರತಿಕ್ರಿಯೆ ನೀಡಬಲ್ಲದು ಅನ್ನೋದನ್ನ ತೋರಿಸಿಕೊಟ್ಟಿತ್ತು. ಒಂದೇ ಸೀಸನ್ನಲ್ಲಿ ನಡೆದ ಈ ಎರಡು ಪಂದ್ಯಗಳು ಈ ಪ್ರತಿಸ್ಪರ್ಧೆಯ ಡೈನಾಮಿಕ್ ಮತ್ತು ಅನಿರೀಕ್ಷಿತ ಸ್ವರೂಪವನ್ನು ಸ್ಪಷ್ಟವಾಗಿ ತೋರಿಸುತ್ತವೆ. ಯಾವ ಸ್ಪರ್ಧೆ ತವರು ನೆಲದ ಅನುಕೂಲ ಇದೆ ಅನ್ನೋದ್ರ ಮೇಲೆ ಅದೃಷ್ಟ ಎಷ್ಟು ನಾಟಕೀಯವಾಗಿ ಬದಲಾಗಬಹುದು ಅನ್ನೋದನ್ನು ಇವು ತೋರಿಸ್ತಿವೆ. ಅವರ ನಡುವಿನ ಪಂದ್ಯಗಳ ಐತಿಹಾಸಿಕ ಮಹತ್ವ ಸಾಮಾನ್ಯವಾಗಿ ರೋಮಾಂಚನವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಇಲ್ಲಿ ನೋಡಿ, ಅಥ್ಲೆಟಿಕ್ ಕ್ಲಬ್ ಮತ್ತೆ ಎಫ್ಸಿ ಬಾರ್ಸಿಲೋನಾ ನಡುವಿನ ಜಿದ್ದಾಜಿದ್ದಿ ಇದೆಯಲ್ಲ, ಅದು ಸ್ಪ್ಯಾನಿಷ್ ಫುಟ್ಬಾಲ್ನಲ್ಲಿರೋ ಹಳೆ ಕಾಲದಿಂದಲೂ ನಡೆದುಕೊಂಡು ಬರ್ತಿರೋ ತುಂಬಾನೇ ಫೇಮಸ್ ಆಗಿರೋ ಪೈಪೋಟಿ. ಅದರಲ್ಲೂ ಕೋಪಾ ಡೆಲ್ ರೇ ಟೂರ್ನಿಯಲ್ಲಿ ಈ ಪೈಪೋಟಿಗೊಂದು ವಿಶೇಷ ಸ್ಥಾನ ಇದೆ. ಎರಡೂ ಕ್ಲಬ್ಗಳು ಕೂಡ ಈ ಟೂರ್ನಿಯಲ್ಲಿ ಭರ್ಜರಿ ಇತಿಹಾಸ ಹೊಂದಿವೆ, ಮತ್ತೆ ಬಹಳ ಸಲ ಫೈನಲ್ಗೆ ಲಗ್ಗೆ ಇಟ್ಟಿವೆ. ಹೆಚ್ಚು ಬಾರಿ ಕೋಪಾ ಡೆಲ್ ರೇ ಕಪ್ ಗೆದ್ದಿರೋ ದಾಖಲೆ ಬಾರ್ಸಿಲೋನಾ ಹೆಸರಿನಲ್ಲಿದೆ, ಮತ್ತೆ ಅಥ್ಲೆಟಿಕ್ ಕ್ಲಬ್ 2ನೇ ಸ್ಥಾನದಲ್ಲಿದೆ. ಅವರ ನಡುವಿನ ಪಂದ್ಯಗಳು ಯಾವಾಗಲೂ ಒಂದು ಐತಿಹಾಸಿಕ ಮಹತ್ವ ಹೊಂದಿರುತ್ತವೆ, ಮತ್ತೆ ಅಭಿಮಾನಿಗಳಿಗೆ ಭಾರಿ ಭಾವುಕ ಅನುಭವ ನೀಡುತ್ತವೆ. 2020 ಜನವರಿ ತಿಂಗಳಲ್ಲಿ ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯ ಈ ಪರಂಪರೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿತು. ಅವರ ಈ ಹಳೆ ಫುಟ್ಬಾಲ್ ಕಥೆಗೆ ಮತ್ತೊಂದು ಸ್ಮರಣೀಯ ಅಧ್ಯಾಯವನ್ನ ಸೇರಿಸಿದೆ. ಕೋಪಾ ಡೆಲ್ ರೇನಲ್ಲಿ ಅಥ್ಲೆಟಿಕ್ ಕ್ಲಬ್ ಮುಂದಕ್ಕೆ ಹೋಗಿದ್ದು, ಈ ಸೀಸನ್ನಲ್ಲಿ ಅವರ ಮಹತ್ವಾಕಾಂಕ್ಷೆಯನ್ನ ಎತ್ತಿ ತೋರಿಸಿದೆ. ಜೊತೆಗೆ ಸ್ಪೇನ್ನ ಟಾಪ್ ಟೀಮ್ಗಳಿಗೆ ಸವಾಲು ಹಾಕುವ ಸಾಮರ್ಥ್ಯ ಅವರಲ್ಲಿದೆ ಅಂತನೂ ತೋರಿಸಿಕೊಟ್ಟು.
ಎರಡೂ ಕ್ಲಬ್ಗಳು ಸ್ಪ್ಯಾನಿಷ್ ಫುಟ್ಬಾಲ್ನಲ್ಲಿ ಟಾಪ್ ಲೆವೆಲ್ನಲ್ಲಿ ಪೈಪೋಟಿ ನಡೆಸ್ತಿರೋದ್ರಿಂದ ಅವರ ನಡುವಿನ ಪಂದ್ಯಗಳು ಯಾವಾಗಲೂ ಕುತೂಹಲ ಕೆರಳಿಸುತ್ತವೆ. ತೀವ್ರ ಸ್ಪರ್ಧೆ, ಪರಸ್ಪರ ಗೌರವದ ಒಂದು ದೊಡ್ಡ ಇತಿಹಾಸ ಈ ಪಂದ್ಯಗಳ ಹಿಂದೆ ಇರೋದ್ರಿಂದ ಇವುಗಳ ನಿರೀಕ್ಷೆ ಯಾವಾಗಲೂ ಹೆಚ್ಚಾಗಿರುತ್ತೆ.